ಮೂಡ್ ಆಫ್ ಕರ್ನಾಟಕ ಸರ್ವೆ 2025 ಬೆಂಗಳೂರಿನ 28 ಕ್ಷೇತ್ರಗಳ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ರಣನೀತಿ ಮತ್ತು ಗ್ಯಾರಂಟಿ ನ್ಯೂಸ್ ಸಹಯೋಗದಲ್ಲಿ ನಡೆಸಿದಂತಹ ಸರ್ವೆ ಇದು. ಈ ಒಂದು 2025ರಲ್ಲಿ ಜನ ನಿಜಕ್ಕೂ ಕೂಡ 2023ರಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನ ಒಪ್ಪುತ್ತಿದ್ದಾರಾ ಅಥವಾ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ? ಇದು ಮುಂದಿನ ಚುನಾವಣೆಗೆ ಎಲ್ಲ ಪಕ್ಷದ ನಾಯಕರುಗಳು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಒಂದು ದಿಕ್ಸೂಚಿ. ಸೊ ಮೂಡ್ ಆಫ್ ಕರ್ನಾಟಕದಲ್ಲಿ ನಾವು ತೋರಿಸ್ತಾ ಇರುವಂತಹ ಮುಂದಿನ ಕ್ಷೇತ್ರ ರಾಜಾಜಿನಗರ. ಎಸ್, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ 2023ರ ವಿಧಾನಸಭಾ ಫಲಿತಾಂಶ ಏನು? ಬನ್ನಿ ನೋಡೋಣ. ಎಸ್, ನಮ್ಮ ಸ್ಕ್ರೀನ್ ಮೇಲೆ 2023ರ ವಿಧಾನಸಭಾ ಫಲಿತಾಂಶ. ಸುರೇಶ್ ಕುಮಾರ್ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಸತತವಾಗಿ ಗೆಲ್ತಾ ಬರ್ತಾನೆ ಇದ್ದಾರೆ. ಸೊ 2023ರಲ್ಲೂ ಕೂಡ ಅವರು ಗೆಲುವನ್ನ ಪಡೆದಿದ್ರು. 58,624 ಮತಗಳನ್ನ ಪಡೆದಿದ್ರು. ಪುಟ್ಟಣ್ಣ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಜಾಯ್ನ್ ಆಗಿ ಕಾಂಗ್ರೆಸ್ನ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ರು. ಬಟ್ ಬ್ಯಾಡ್ ಲಕ್, 2020ರಲ್ಲಿ ಸೋತಿದ್ರು. 50,000 ಚಿಲ್ಲರೆ ಮತಗಳನ್ನ ಪಡೆದಿದ್ರು. JDS ಇಂದ ಅಂಜನಪ್ಪ ಅವರು ಕೂಡ ಸ್ಪರ್ಧೆ ಮಾಡಿದ್ರು. 4,000 ಮತಗಳನ್ನ ಪಡೆದಿದ್ರು. ಇವರು ಸಾಹೇಬ್ರು ಇವರು ಪುಟ್ಟಣ್ಣ ಅವರು ಯಾವ ಪಕ್ಷದಲ್ಲಿದ್ರು? ಬಿಜೆಪಿಯಲ್ಲಿದ್ರು. ಏನಾಗಿದ್ರು? MLC ಆಗಿದ್ರು. ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ರಾಜೀನಾಮೆ ಕೊಟ್ಟು ಹೌದು ಮತ್ತೆ ಕಾಂಗ್ರೆಸ್ ಬಂದ್ರ. ಯಾಕೆ? ಅವರು ಶಿಕ್ಷಕ ಕ್ಷೇತ್ರದಿಂದ ಆಯ್ಕೆ ಆಗಿದ್ರಲ್ಲ ಮೇಡಮ್. ಸರಿ ಆಯ್ತು, ಯಾಕೆ ಬಂದ್ರು? ಕೆಲವೊಂದಿಷ್ಟು ನಾನು ಕೇಳಿದ್ದೆ, ಬಿಜೆಪಿ ಸರ್ಕಾರ ಇದ್ದಾಗ ನನ್ನ ಮಾತಿಗೆ ಮನ್ನಣೆ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಜಾರಾಗಿ MLC ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದು ಸ್ಪರ್ಧೆ ಮಾಡಿ ಸೋತರು. ಇವ್ರಂತಾರೆ ಇವರಿದ್ದಂಗೆ. ಯಾರು ಹೇಳಿ? ಅವರು ಮಿನಿಸ್ಟರ್ ಆಗಿದ್ರು ಕೂಡ ರಾಜೀನಾಮೆ ಕೊಟ್ಟು ಫ್ಲೈಟಲ್ಲಿ ಹಾರಿದ್ರಲ್ಲ ಇಬ್ರು ಇಂಡಿಪೆಂಡೆಂಟು ಸಚಿವರುಗಳು. ಯಾರು ಹೇಳಿ? ವಿಶ್ವೇಶ್ವರಯ್ಯ ಅಂದರೆ ಗೊತ್ತಿಲ್ಲ ಅಂತಂದಿದ್ರಲ್ಲ. ಯಾರು ಹೇಳಿ ಅವರು? ನಾಗೇಶ್ ಅವರೊಬ್ರು, ಇನ್ನೊಬ್ರು ಶಂಕರ್ ತಾನೆ? ಶಂಕರ್ ಅವ್ರ ಥರ ಇವರು ಇದ್ದದನ್ನ ಕಳ್ಕೊಂಡು ಇರ್ಲಾರ್ದಕ್ಕೆ ಪರದಾಡಿದ್ರಂತೆ ಅಂತ. ಸೊ ಹೇಳಿ, ಮುಂದೆ ಕೇಳಿ. ಸೊ ರಾಜೀನಾಮೆ ಕೊಟ್ಟು MLC ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದು ಸ್ಪರ್ಧೆ ಮಾಡಿದ್ರು. ಬಟ್ ಬ್ಯಾಡ್ ಲಕ್, ಸೋತರು. ಸುರೇಶ್ ಕುಮಾರ್ ಗೆಲುವನ್ನು ಪಡೆದ್ರು. ಗೆಲುವನ್ನು ಪಡೆದ ನಂತರ ಈಗ ಕಳೆದ ಕೆಲವೊಂದಿಷ್ಟು ಸ್ವಲ್ಪ ಒಂದು 6 ತಿಂಗಳ ಅನಾರೋಗ್ಯದಿಂದ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಅನ್ನೋ ಒಂದು ಅಪವಾದ ಇತ್ತು. ಬಟ್ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮತ್ತು ಸುರೇಶ್ ಕುಮಾರ್ ತುಂಬ ಸಿಂಪಲ್ ಅನ್ನೋ ವ್ಯಕ್ತಿ. ಯಾವುದೇ ಒಂದು ಚುನಾವಣೆ ಆಗಲಿ, ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಯಾರೇ ಬರಲಿ, ಬಟ್ ಸುರೇಶ್ ಕುಮಾರ್ ರಾಜಾಜಿನಗರ ಜನತೆಗೆ ಸಿಗ್ತಾರೆ. ಸಿಂಪಲ್ ವ್ಯಕ್ತಿ. ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಸಿಗ್ತಾ ಇರ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳು ಬರ್ತಾ ಇರುತ್ತೆ. ಇವ್ರು ಗೊತ್ತಲ್ಲ ನಿಮ್ಗೆ? ಆಂಜನಪ್ಪ ಅವರು. ನೀವಲ್ಲ, ನಾನು ಆಂಜನಪ್ಪ ಡಾಕ್ಟರ್ ಆಂಜನಪ್ಪ. ಸೊ ಡಾಕ್ಟರ್ ಆಂಜನಪ್ಪ ಅವರು 4,081 ಮತಗಳನ್ನ ಪಡೆದಿದ್ರು. ಇದು 2023 ಅವ್ರಿಗೆ ಎಫೆಕ್ಟ್ ಆಗಿದ್ದು ಕಾಂಗ್ರೆಸ್ನಲ್ಲೇ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿ ಅದಕ್ಕೆ ಆಕಾಂಕ್ಷಿಗಳಾಗಿದ್ರು. ಪದ್ಮಾವತಿ ಅವರಿದ್ರು, ನನಗೆ ಟಿಕೆಟ್ ಬೇಕು ಅಂತ ಇದ್ರು. ಅದ್ರ ಜೊತೆಗೆ ಮಂಜುಳಾ ಇದ್ರು, ಭವ್ಯ ಇದ್ರು. ಸಾಕಷ್ಟು ದೊಡ್ಡ ಲಿಸ್ಟ್ ಐತೆ ಅಲ್ಲಿ. ಒಳಜಗಳ ಅವರೆಲ್ಲರ ಕಾರಣಕ್ಕಾಗಿ ಅವರು ಸೋತರು ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿ. ಆಲ್ ರೈಟ್. ಅಂಡ್ ಮೋರೋವರ್ ವೆಸ್ಟ್ ಆಫ್ ಕಾರ್ಡ್ ರೋಡ್, ಲುಲು ಮಾಲ್ ಇವೆಲ್ಲ ಇರೋದು ರಾಜಾಜಿನಗರನೇ ಅಲ್ವಾ? ಅಂಡ್ ಬಿಜೆಪಿಯ ಭದ್ರಕೋಟೆ ಇದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. 7 ವಾರ್ಡ್ಗಳಲ್ಲಿ 6 ವಾರ್ಡ್ಗಳಲ್ಲಿ ಬಿಜೆಪಿ ಅಧಿಕಾರ ಇದೆ. ಮತ್ತು ಸುರೇಶ್ ಕುಮಾರ್ ಅವರು ಬಿಜೆಪಿಯ ಹಿರಿಯ ಶಾಸಕರು. ಅಭಿವೃದ್ಧಿಯ ಮೂಲಕನೇ ಒಂದು ರೀತಿ ಜನಮನ್ನಣೆಯನ್ನು ಪಡೆದಿರುವಂತಹ ಶಾಸಕರು ಸುರೇಶ್ ಕುಮಾರ್ ಅವರು. ಜನರ ಸಮಸ್ಯೆಗಳಿಗೆ ತತ್ಕ್ಷಣಕ್ಕೆ ಸ್ಪಂದಿಸುವಂತಹ ಒಬ್ಬ ಸಜ್ಜನ ರಾಜಕಾರಣಿ. ಪದೇ ಪದೇ ಅಭ್ಯರ್ಥಿಗಳ ಬದಲಾವಣೆ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಒಂದು ಮೈನಸ್ ಪಾಯಿಂಟ್. ಹಾಗಾದ್ರೆ ಮೂಡ್ ಆಫ್ ಕರ್ನಾಟಕದಲ್ಲಿ ಮೂಡ್ ಆಫ್ ರಾಜಾಜಿನಗರ ಹೇಗಿದೆ? ಬನ್ನಿ ನೋಡೋಣ. ಬಿಜೆಪಿಯ ಹಿಂದುತ್ವದ ಅಲೆ ಇರುವ ಕ್ಷೇತ್ರ ರಾಜಾಜಿನಗರ. ಸೊ ನೀವು ಆಗಲೇ ಹೇಳ್ದಂಗೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜನ ಇರ್ತಕ್ಕಂಥ ಏರಿಯಾ ರಾಜಾಜಿನಗರ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಸಾಕಷ್ಟು ಕೈಗಾರಿಕೆಗಳು ಕೂಡ ಅಲ್ಲಿವೆ. ಇಂಡಸ್ಟ್ರಿಯಲ್ ಏರಿಯಾ. ಸೊ ಆದರೂ ಕೂಡ ಸ್ವಲ್ಪ ಒಂದು ರೀತಿ ಡೆವಲಪ್ಡ್ ಏರಿಯಾ. ಹಾಗಾಗಿ ಸ್ವಲ್ಪ ಬಿಜೆಪಿ ಪರ ಅಲೆ ಇರ್ತಕ್ಕಂಥ ಏರಿಯಾ. ಸಹಜವಾಗಿ ಹಿಂದುತ್ವದ ಅಲೆ ಕೂಡ ಅಲ್ಲಿ ಬರ್ತಾ ಇರುತ್ತೆ. ಜೊತೆಗೆ ಇಲ್ಲಿ JDS ಮತ್ತು BJP ಮೈತ್ರಿಯಿಂದ ಮತ್ತಷ್ಟು ಅಭ್ಯರ್ಥಿಗೆ ಬಲ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಬಿಜೆಪಿ ಅಭ್ಯರ್ಥಿಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಸಿಗಬಹುದು ಈ ಕ್ಷೇತ್ರದಲ್ಲಿ. ಮುಂದೆ ಆಬ್ವಿಯಸ್ಲಿ ಲಾಸ್ಟ್ ಟೈಮ್ ನಾನು ನೋಡಿದ್ವಿ, ಆಗಲೇ 4,000 ಮತ ಇತ್ತು. JDS ಸಪೋರ್ಟ್ ಕೊಡಲಿಲ್ಲ ಅಂದ್ರೂ ಕೂಡ ಸುರೇಶ್ ಕುಮಾರ್ಗೆ ಸಹಜವಾಗಿ ಗೆದ್ಕೊಂಡು ಬರ್ತಾನೆ ಇದ್ದಾರೆ. ಅದು ದೊಡ್ಡ ಮಟ್ಟದ ಎಫೆಕ್ಟ್ ಆಗೋಲ್ಲ ಅನ್ಕೊಂತೀವಿ. ಬಟ್ JDS ಬೆಂಬಲ ಕೊಟ್ಟಿದ್ರೆ ಮತ್ತಷ್ಟು ಸಪೋರ್ಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಸೊ ಮೈತ್ರಿ ಮೂಲಕ ಹೋದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹೊಸ ಪಾಯಿಂಟ್ ಇದು.
ಸೊ ರಿಯಲಿ ಯಾಕಂದ್ರೆ ಸುರೇಶ್ ಕುಮಾರ್ ಅವ್ರಿಗೂ ಬಹುಶಃ ಲಾಸ್ಟ್ ಟೈಮ್ ಕೂಡ ಕೇಳಿ ಬಂದಿತ್ತು ಅವ್ರಿಗೆ ಟಿಕೆಟ್ ಕೊಡಲ್ಲವೇನೋ ಬಿಜೆಪಿಯಿಂದ ಅಂತ. ಸೊ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ, ಮೈತ್ರಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಏನಾಗಬಹುದು ಅನ್ನೋ ಕುತೂಹಲ ಕೇಳಿ ಬರ್ತಾವೆ ಒಂದ್ ಕಡೆ. JDS 4,000 ಓಟ್ಸ್ ಇದೆ ಇಲ್ಲಿ, ಬಟ್ ಸ್ವಲ್ಪ ಒಕ್ಕಲಿಗರ ಪ್ರಾಬಲ್ಯ ಕೂಡ ಇದೆ. ಸೊ ಮೈತ್ರಿ ಆದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಆಗಲ್ಲ, ಆಗ JDS ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರ. ಮೈತ್ರಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಟ್ರೈ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಮುಂದೆ. ಸೊ ಆಗ್ಲೇ ಹೇಳಿದ್ವಿ, ಕಾಂಗ್ರೆಸ್ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅವರು ಕಿತ್ತಾಡಿ ಬೇರೆಯವರಿಗೆ ಲಾಭ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಬೇಕಷ್ಟು. ಸೊ ಅಭ್ಯರ್ಥಿ ಸುರೇಶ್ ಕುಮಾರ್ ಇದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ನ ಪದ್ಮಾವತಿ ಅವರಿದ್ದಾರೆ, ಪುಟ್ಟಣ್ಣ ಅವರಿದ್ದಾರೆ, ಪುಟ್ಟಣ್ಣ ಸೋತಿದ್ದಾರೆ. ಪದ್ಮಾವತಿ ಕೂಡ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಸೊ ಮುಂದೆ ಕಾಂಗ್ರೆಸ್ ಮತ್ತೆ ಆರ್ ಮಂಜುಳಾ ಅವರು, ನಿಖಿಲ್ ಕುಮಾರಸ್ವಾಮಿ JDSನಿಂದ. ಸೊ ಬಹುಶಃ ಮೈತ್ರಿ ಆದ ನಿಖಿಲ್ ಕುಮಾರಸ್ವಾಮಿ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೈತ್ರಿ ಮುಂದುವರಿಬೋದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮುಂದುವರೆದ್ರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಬಂದರೆ ಕ್ಷೇತ್ರದ ಭವಿಷ್ಯ ಚೇಂಜ್ ಆಗ್ಬೋದು, ಅಂದ್ರೆ ಅಲ್ಲಿ ನಿರೀಕ್ಷೆಗಳು ಚೇಂಜ್ ಆಗ್ಬೋದು, ರಿಸಲ್ಟ್ ಚೇಂಜ್ ಆಗ್ಬೋದು ಅನ್ನೋ ಲೆಕ್ಕಾಚಾರ. ರಾಜಾಜಿನಗರ ಹೇಗಿದೆ ಬನ್ನಿ ನೋಡೋಣ. ಈಗಲೂ ಕೂಡ ಬಿಜೆಪಿ ಪರ ಒಲವಿದೆ. ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿಗೆ ಮತದಾರರು ಈಗಲೂ ಕೂಡ ಜೈ ಅಂತ ಇದ್ದಾರೆ. ಅವರು ಸ್ಪಂದಿಸ್ತಾರೆ, ಸಿಗ್ತಾರೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ತಾರೆ ಮತ್ತು ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತಾರೆ. ಏನಾದ್ರು ಕ್ಷೇತ್ರದ ಬಗ್ಗೆ ಒಂದು ಟ್ವಿಟರ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ರಿಯಾಕ್ಟ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲೂ ಕೂಡ ರಿಯಾಕ್ಟ್ ಮಾಡ್ತಾರೆ. ಸೊ ಸದಾ ಆಕ್ಟಿವ್ ಇರುವಂತಹ ಮತ್ತು ತಮ್ಮ ಪ್ರತಿಯೊಂದು ನಡೆ ನುಡಿಗಳನ್ನ ಜನರೊಂದಿಗೆ ಹಂಚಿಕೊಳ್ಳುವಂತಹ ಸದಾ ಅಪ್ಡೇಟೆಡ್ ಅವರು. ಸೊ ಒಂಥರ ಯಾರೋ ಎಲ್ಲೋ ಇರುವಂತಹ ವ್ಯಕ್ತಿ ಅಂತ ಅನ್ಸೋದಿಲ್ಲ ಸುರೇಶ್ ಕುಮಾರ್ ಅವರು. ಜನರ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಯಾರಾದರೂ ಸಿಕ್ಕರು ಕೂಡ ಅವ್ರ ಜೊತೆ ಒಂದು ಫೋಟೋ ತಕೊಂಡು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಮತ್ತು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನ್ನ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾವನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುವಂತಹ ಮತ್ತು ಬಳಸ್ಕೊಳ್ಳುವಂತಹ ವ್ಯಕ್ತಿ ಸುರೇಶ್ ಕುಮಾರ್ ಅವರು. ಸೊ ಕಾಂಗ್ರೆಸ್ನ ಕಿತ್ತಾಟ ಏನಾದರೂ ಕಡಿಮೆ ಆದರೆ ಈಗಲಿಂದಲೇ ಒಬ್ಬ ವ್ಯಕ್ತಿಗೆ ಫೋಕಸ್ ಮಾಡಿ ಒಂದು ಅವರಿಗೆ ಎಲ್ಲ ರೀತಿಯಾದಂತಹ ಬಲ ಕೊಟ್ರೆ ಒಂದಿಷ್ಟು ಬದಲಾವಣೆಗಳು ಕಾಣಬಹುದೇನೋ. ಬಟ್ ನನಗೆ ತುಂಬಾ ಸರ್ಪ್ರೈಸಿಂಗ್ ಅನ್ಸಿದ್ದು ನಿಖಿಲ್ ಕುಮಾರಸ್ವಾಮಿ ಫ್ಯಾಕ್ಟರ್. ಮೈತ್ರಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಾಜಿನಗರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಅಭಿಪ್ರಾಯ JDS ಕಾರ್ಯಕರ್ತರಲ್ಲಿ ವ್ಯಕ್ತವಾಗಿರೋದು ನನಗೆ ಒಂದ್ ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ತು.